ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಕರ್ತವ್ಯದ ಕಠಿಣತೆ ನಡುವೆ ಮಿಡಿದ ಮಾನವೀಯತೆ, ಮಗುವಿಗಾಗಿ ಮರುಗಿದ ಕಮಿಷನರ್ ಎನ್ ಶಶಿಕುಮಾರ್. ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿ ಎಷ್ಟೇ ಕಠಿಣವಾಗಿ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಿದರೂ ಜೀವ ಉಳಿಸುವ ಕ್ಷಣ ಬಂದಾಗ ಅವರೊಳಗಿನ ಮಾನವೀಯತೆ ಮತ್ತು ಮಮತೆ ಹೊರಹೊಮ್ಮುತ್ತದೆ ಎಂಬುದಕ್ಕೆ ಧಾರವಾಡದಲ್ಲಿ ಇಂದು ನಡೆದ ಘಟನೆ ಭೀಕರ ಸಾಕ್ಷಿಯಾಯಿತು. ಧಾರವಾಡದ ಬಾರಕೊಟ್ರಿಯ ಅಪಾರ್ಟ್ಮೆಂಟ್ನಲ್ಲಿ ವೈದ್ಯ ಡಾಕ್ಟರ್ ಕಿರಣ್ ಅವರ ಕೊಲೆ ಪ್ರಕರಣದ ತನಿಖೆಗೆ ಸ್ಥಳಕ್ಕೆ ಆಗಮಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ಕಣ್ಣಿಗೆ ರಕ್ತದ ಮಡುವಿನಲ್ಲಿದ್ದ ಪುಟ್ಟ ಬಾಲಕ ಬಿದ್ದನು. ಗಾಯಗೊಂಡಿದ್ದ ಮಗು ಇನ್ನೂ ಜೀವಂತವಾಗಿದೆ ಎಂಬುದು ತಿಳಿಯುತ್ತಿದ್ದಂತೆ ಒಂದು ಕ್ಷಣವೂ ವಿಳಂಬ ಮಾಡದೆ ಕಮಿಷನರ್ ಸ್ವತಃ ಮಗುವನ್ನ ಎತ್ತಿಕೊಂಡು ಓಡಿದರು. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವಂತೆ ಸಿಬ್ಬಂದಿಗೆ ಸೂಚನೆ ನೀಡಿ ಮಗುವಿನ ಜೀವ ಉಳಿಸಲು ಧಾವಿಸಿದರು. ಆ ಕ್ಷಣದಲ್ಲಿ ಅವರು ಕೇವಲ ಪೊಲೀಸ್ ಕಮಿಷನರ್ ಆಗಿರಲಿಲ್ಲ, ಮಗುವಿನ ಜೀವಕ್ಕಾಗಿ ಮಿಡಿದ ಒಬ್ಬ ಮಾನವೀಯ ಹೃದಯವಾಗಿದ್ದರು. ಅವರ ತುರ್ತು ಸ್ಪಂದನೆ, ಕಾಳಜಿ ಮತ್ತು ಮಮತೆಯಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟಿತು. ಅಧಿಕಾರದ ಗಾಂಭೀರ್ಯಕ್ಕಿಂತ ಮಾನವೀಯತೆ ದೊಡ್ಡದು ಎಂಬುದನ್ನು ಕಮಿಷನರ್ ಎನ್ ಶಶಿಕುಮಾರ್ ತಮ್ಮ ನಡೆ ಮೂಲಕ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಕರ್ತವ್ಯವನ್ನ ಕಾನೂನಿನ ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ನಿರ್ವಹಿಸುವ ಅವರ ಮತ್ತೊಂದು ಮುಖ ಇಂದು ಎಲ್ಲರಿಗೂ ಕಾಣಿಸಿತು. ಅದು ಸಂಕಷ್ಟದಲ್ಲಿರುವ ಮಗುವಿನ ಜೀವ ಉಳಿಸಲು ಮಿಡಿದ ಮಾತೃ ಹೃದಯದ ಮಾನವೀಯ ಮುಖ.